ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ಯಾರಾದರೂ ಮಾಟ ಮಂತ್ರ ಮಾಡಿದರೆ ಅದರಿಂದ ನಾವು ತಪ್ಪಿಸ್ಕೊಳ್ಳೋದು ಹೇಗೆ? ಆ ಮಂತ್ರ ಪ್ರಯೋಗ, ಆ ಒಂದು ದುಷ್ಟಶಕ್ತಿಯ ಪ್ರಯೋಗದಿಂದ ನಮಗೆ ಪ್ರಯೋಗ ಆಗ್ತಾ ಇದೆ, ಆದರೆ ನಾವು ಅದನ್ನು ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ಯಾರಾದರೂ ಒಂದು ಪ್ರಯೋಗ ಮಾಡಿದ್ದಾರೆ, ಒಂದು ಮಾಟ ಮಂತ್ರ ನಮಗೆ ಮಾಡಿದ್ದಾರೆ ಅಂದರೆ ನಮಗೆ ಮನಸ್ಸಿಗೆ ಸೂಚನೆ ಸಿಗುತ್ತದೆ. ಆಲಸ್ಯ, ಕೆಲಸ ಮಾಡಲಿಕ್ಕಾಗೋದಿಲ್ಲ, ಅಥವಾ ಹೊಟ್ಟೆಲಿ ಉರಿ ಬೀಳುವಂಥದ್ದು, ಅಥವಾ ಹೊಟ್ಟೆಗೆ ಆಹಾರ ಸೇರದೇ ಇರುವಂಥದ್ದು, ಅಥವಾ ನಮ್ಮ ಸ್ಥಿತಿಗತಿಯೆಲ್ಲ ಕೆಟ್ಟು ನಾವು ನಡೆದಾಡೋಕ್ಕೂ ಆಗದೆ ಸುಸ್ತು, ಆಯಾಸ, ಮಲ್ಕೊಂಡೇ ಇರುವಂಥ ಇಂಥದ್ದೆಲ್ಲ ಸಮಸ್ಯೆ ಎಷ್ಟು ಜನ ಅನುಭವಿಸಿದ್ದಾರೆ, ಅನುಭವಿಸ್ತು ಕೂಡ ಇವತ್ತಿಗೂ ಇದ್ದಾರೆ. ಯಾಕಂದರೆ ಕೆಲವು ಕಡೆ ಎಲ್ಲ ಈ ಮಾಟ ಮಂತ್ರ ಪ್ರಯೋಗ, ಭೂತ ಪ್ರಯೋಗ, ರಕ್ತ ಪ್ರಯೋಗ ಇದೆಲ್ಲ ಮಾಡ್ತಾನೆ ಇರ್ತಾರೆ. ಅದ್ರ ಮೇಲೆ ಅದು ಪ್ರಯೋಗದ ಮೇಲೆ ಪ್ರಯೋಗ ಮಾಡ್ತಾನೆ ಇರ್ತಾರೆ. ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಸಾಮಾನ್ಯವಾಗಿ ನಿಮಗೆ ಯಾರೂ ಇದುವರೆಗೆ ತಿಳಿಸಿರಲ್ಲ ಕರೆಕ್ಟಾಗಿ. ಒಂದು ವೇಳೆ ತಿಳಿಸಿದ್ರೂ ನಾನು ತಿಳಿಸಿರುವ ನಿಯಮನ ನಿಮಗೆ ಯಾರು ಹೇಳಿರಲ್ಲ. ಅರ್ಥ ಆಯ್ತಾ? ನಾನು ನಿಮಗೆ ಒಂದು ಸುಲಭವಾದ ನಿಯಮನ ಹೇಳ್ತೇನೆ. ಹೌದು, ಮಾಟ ಮಂತ್ರ ಅದರ ಪ್ರಯೋಗ ಕೆಲವರು ಮಾಡಿ ನಾನು ಕೂಡ ಅದರಿಂದ ಪೆಟ್ಟು ತಿಂದು ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಕೂಡ ನಾನು ಕಲ್ತ್ಕೊಂಡು ಇವಾಗ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ತುಂಬ ಆರಾಮಾಗಿ ತಪಸ್ಸು ಜಪ ಮಾಡ್ಕೊತ ಸಮಸ್ಯೆಗಳನ್ನು ಕೂಡ ಪರಿಹರಿಸ್ತಾ ಇದ್ದೇನೆ. ಅರ್ಥ ಆಯ್ತಾ? ಈಗ ನನ್ನ ಒಂದು ಅನುಭವನ ನಾನು ನಿಮಗೆ ಹೇಳ್ತೀನಿ. ಹೌದು, ನನಗೂ ಕೂಡ ವೀಕ್ಷಕರೇ ಕೂತ್ಕೊಂಡಿದ್ರೆ ಎದೇಳಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ 8 ವರ್ಷದ ಹಿಂದೆ. ಯಾರು ಎದೇಳೋಣ, ಯಾರು ಅದನ್ನು ಮಾಡೋಣ, ಯಾರು ಆ ಕೆಲಸ ಮಾಡೋಣ, ಯಾರು ಈ ಕೆಲಸ ಮಾಡೋಣ, ಯಾರು ಹೋಗೋಣ ಅಂತ ಮನಸ್ಥಿತಿ ಶುರುವಾಗ್ತಾಯಿತ್ತು. ಹಾಗೆ ಕೆಲವೊಮ್ಮೆ ಊಟ ಮಾಡಿದ್ರೆ ಜೀರ್ಣ ಕೂಡ ಆಗ್ತಾ ಇರಲಿಲ್ಲ, ವಾಂತಿ ಆಗೋದು, ಊಟ ಮಾಡಿದ ಆಹಾರ ತಿಂದ ಕೂಡಲೇ ಊಟ ಮಾಡಿದ ಕೂಡಲೇ ಹೊಟ್ಟೆಲಿ ಉರಿ ಬೀಳೋದು, ಗ್ಯಾಸ್ಟ್ರಿಕ್ಕು, ಆಹಾರ ಜೀರ್ಣ ಆಗ್ತಾ ಇರಲಿಲ್ಲ, ಇನ್ನೂ ಹಲವಾರು ಸಮಸ್ಯೆಗಳನ್ನು ನಾನು ಅನುಭವಿಸಿದ್ದೇನೆ. ಆಲೋಚನೆ ವಿಕಾರಕ್ಕೊಳಗಾಗೋದು, ಜಾಸ್ತಿ ಕೆಟ್ಟ ಆಲೋಚನೆಗಳು ಬರುವಂಥದ್ದು, ಇದೆಲ್ಲ ಮಾಟ ಮಂತ್ರ ಪ್ರಯೋಗ ಮಾಡಿರೋದ್ರಿಂದ ಯಾರಾದರೂ ಶಾಪ ಹಾಕಿದ್ರೆ ಅದೆಲ್ಲ ನಮಗೆ ಈ ಥರ ಒಂದು ಹಿಂಸೆನ ಕೊಡೋಕ್ಕೆ ಶುರು ಮಾಡುತ್ತದೆ. ಅರ್ಥ ಆಯ್ತಾ? ಮತ್ತು ಕೆಮ್ಮು ಬರುವಂಥದ್ದು, ಸುಸ್ತು, ಆಯಾಸ, ಆಲಸ್ಯ, ಏನಾದರೂ ಮಾಡ್ಕೊಂಬಿಡೋಣ ಅಂತ ಅನ್ಸೋದು. ಹೌದು, ಜೀವನನೇ ಬೇಡ, ಸತ್ತೋಗ್ಬಿಡೋಣ, ಏನಾದರೂ ಮಾಡ್ಕೊಂಬಿಡೋಣ ಅಂತ ಅನ್ಸೋದು, ಇದೆಲ್ಲ ನನಗೆ ಆಗ್ತಾಯಿತ್ತು ಅನುಭವ. ಅರ್ಥ ಆಯ್ತಾ? ನಾನು ಇದನ್ನೆಲ್ಲ ಅದರ ಕುರಿತು ನಾನು ಯಾವಾಗ ಅಮ್ಮನವರ ಕುರಿತು ಓಂ ಶ್ರೀ ದುರ್ಗಾಯ ನಮಃ ತಪಸ್ಸು ಆಚರಣೆ ಮಾಡೋಕ್ಕೆ ಶುರು ಮಾಡಿದೆ, ಎಲ್ಲ ನನಗೆ ಸೂಚನೆ ಸಿಗ್ತಾ ಹೋಯಿತು. ಹೀಗೆ ಮಾಡಬೇಕು ಅಂತ. ಅರ್ಥ ಆಯ್ತಾ? ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ಏನು ಮಾಡಬೇಕು ಮಾಟ ಮಂತ್ರ ಪ್ರಯೋಗ ಆದರೆ? ಮೊದಲು ಮಾಡೋದೇ ನಾವು ಹೊಟ್ಟೆ ಖಾಲಿ ನೀರು ಕುಡಿಬೇಕು ವೀಕ್ಷಕರೇ. 6 ರಿಂದ 7 ಲೀಟ್ರ್ ನಾವು ನೀರು ಕುಡಿಬೇಕು. ನೀರು ಕುಡಿದು ಹೊಟ್ಟೆ ಒಳಗಿರುವಂತಹ ಉಪ್ಪಿನಂಶ, ಗಲೀಜಂಶ ಎಲ್ಲ ಆದಷ್ಟು ಹೊರಗಡೆ ಹಾಕೋಕ್ಕೆ ಪ್ರಯತ್ನ ಮಾಡಬೇಕು, ವಾಂತಿ ಮಾಡಿಕೊಂಡು. ಆಗಿಲ್ಲ ಅಂದರೆ ನಾವು ನೀರು ಕುಡ್ಕೊಂಡೇ ದಿನ ಕಳಿಬೇಕು, ಎಷ್ಟೇ ಕಷ್ಟ ಆದರೂ ಅಡ್ಡಿಲ್ಲ. ನೀರು ಕುಡ್ಕೊಂಡೇ ನಾವು ದೇವ್ರ ದರ್ಶನವನ್ನು ಮಾಡಬೇಕು. ದೇವ್ರ ದರ್ಶನ ಮಾಡಿ ನಾವು ಆದಷ್ಟು ಪದ್ಮಾಸನ ಹಾಕ್ಕೊಂಡು ನಾವು ಅಲ್ಲಿ ಜಪ ಮಾಡಬೇಕು. ಶಿವ ದೇವಸ್ಥಾನ ಹೋದರೆ ಓಂ ನಮಃ ಶಿವಾಯ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ ಓಂ ಶ್ರೀ ದುರ್ಗಾಯ ನಮಃ, ಅಥವಾ ಕಾಳಿ ದೇವಸ್ಥಾನಕ್ಕೆ ಹೋದರೆ ಓಂ ಶ್ರೀ ಕ್ರೀಂ ಕಾಳಿಕಾಯ ನಮಃ, ಈ ಥರ ಮಂತ್ರಗಳನ್ನು ನಾವು ಜಪ ಮಾಡ್ತಾ ದೇವ್ರ ಸೇವೆ ಮಾಡ್ತಾನೆ ದಿನ ಕಳಿಬೇಕು. ಎಷ್ಟು? 4 ರಿಂದ 5 ದಿನ ಆದರೂ. ಉದಾಹರಣೆಗೆ ಹೇಳ್ತೀನಿ ನಿಮಗೆ, ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಶೃಂಗೇರಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಹಾಗೆ ಇನ್ನೂ ಹೆಚ್ಚಿನ ಶಕ್ತಿಪೀಠಗಳ ದರ್ಶನವನ್ನು ಮಾಡ್ಕೋಬೋದು ನೀವು. ಇಲ್ಲಿ ಸಾಗರದಲ್ಲಿ ಅಘೋರೇಶ್ವರ, ಬನವಾಸಿಯಲ್ಲಿ ಉಮಾಮಧುಕೇಶ್ವರ, ಹಾಗೆ ಇನ್ನಿತರ ಹಲವು ಹಳೆ ದೇವಸ್ಥಾನಗಳು ತುಂಬ ಇದೆ. ಹಳೆಬೀಡು, ಬೇಲೂರು, ಇಂಥ ಶಕ್ತಿಪೀಠಗಳ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಕೂತು ನಾವು ಅಲ್ಲಿ ದೇವರ ಸೇವೆಯನ್ನು ಮಾಡಬೇಕು. ಮತ್ತು ಬರೀ ನೀರು ಕುಡ್ಕೊಂಡೇ ಇರಿ ಅಂತಲ್ಲ, ಹಣ್ಣು ತಿನ್ಕೊಂಡಿರ್ಬೋದು, ಎಳ್ನೀರು ಕುಡಿಬೋದು, ಎಳ್ನೀರೊಳಗಿರೋ ಕಾಯನ್ನು ತಿನ್ಬೋದು. ಈ ಥರ ಆಹಾರಗಳನ್ನು ಸೇವನೆ ಮಾಡ್ಕೊಂಡು ನಾವು ದೇವರ ಸೇವೆಯನ್ನು ಮಾಡಬೇಕು. ಒಂದು 5 ರಿಂದ 6 ದಿನ ಮಾಡಿದ್ರೆ ಸಾಕು, ಯಾವ ಮಾಟ ಮಂತ್ರನೂ ನಮಗೆ ತಾಗೋದೇ ಇಲ್ಲ. ಅರ್ಥ ಆಯ್ತಾ? ಇದು ಮುಖ್ಯವಾಗಿ ನಾವು ಮಾಡ್ಕೊಳ್ಬೇಕಾಗಿರೋದು ವೀಕ್ಷಕರೇ. ಮಾಟ ಮಂತ್ರ ಪ್ರಯೋಗ ಆಗಿದೆ, ನಮ್ಮ ಜೀವನದಲ್ಲಿ ಆಲಸ್ಯ ಆಗ್ತಾಯಿದೆ, ಏನಾದರೂ ಈ ಥರ ಸಮಸ್ಯೆ ಬರ್ತಾಯಿದೆ, ನಿಮಗೆ ನಿಮ್ಮ ಜೀವನದಲ್ಲಿ ಬಂದಿದೆ ಅಂದರೆ ನೀವು ಖಂಡಿತವಾಗಲೂ ಇದನ್ನು ಮಾಡ್ಕೊಳ್ಳಿ. ದೇವ್ರ ದರ್ಶನ, ಇದೇ ಆಹಾರದಲ್ಲಿದ್ದು ದೇವ್ರ ದರ್ಶನ, ದೇವ್ರ ಸೇವೆ ಮಾಡಿ ಖಂಡಿತ ನಿಮಗೆ ಯಾವುದೇ ಮಾಟ ಮಂತ್ರ ತಾಗೋದಿಲ್ಲ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ.
ಓಂ ಶ್ರೀ ದುರ್ಗಾಯ ನಮಃ. ಓಂ ನಮಃ ಶಿವಾಯ.